ಇವಾಗ ನಾನು ಕುಶಾಲನಗರಕ್ಕೆ ಬಂದಿದ್ದೀನಿ. ಕುಶಾಲನಗರಕ್ಕೆ ಯಾಕೆ ಅಂದರೆ ನೋಡಿ, ಇಲ್ಲೊಂದು ಕೈಯಲ್ಲೊಂದು ಬೇಬಿ ಇದೆ. ಆ ಬೇಬಿನ ನೋಡೋಕೆ ಬಂದಿದ್ದು. ಲೈಟ್ ಉಂಟು, ಕತ್ತಲು ಕಾಣ್ತೈತೆ. ಈಗ 11 ದಿವಸ ಆಯ್ತಲ್ಲ ಹುಟ್ಟಿ, ಮುಖ ತೋರಿಸ್ತಾಯಿ. ಬಣ್ತಿ ಹೆಣ್ಣು ಮಗು. ಆ ಮಗು ತಕ್ಕ ಅಷ್ಟೇ ಸಣ್ಣ ಸೈಜದು ಬಟ್ಟೆ ಸಿಕ್ಕಿತ್ತು. ಇಲ್ಲಾದ್ರೆ ಇಷ್ಟು ಸಣ್ಣ ಬಟ್ಟೆ ಸಿಕ್ಕಲ್ಲ, ಆಗುತ್ತಲ್ಲ. ಅದಕ್ಕೆ ತಂದಿದ್ದೀನಿ ನಾನು. ಮತ್ತು ನನ್ನ ಅಣ್ಣನ ಮಗಳು ತಗೊಂಡು ಬಂದು ಕೊಟ್ಟಿತ್ತು. ಈ ಮಗುಗೆ ಮಾತ್ರ ಫಸ್ಟ್ ಇವಳ ಅಕ್ಕನಿಗೆ ಮಗು ಆಗಿತ್ತು, ಅವಾಗ ತಂದು ಕೊಟ್ಟಿಲ್ಲಲ್ಲ ನನ್ನ ಬಟ್ಟೆ. ಅದೇನದು? ಹಾಂ, ಹಾಗೆ ನೋಡಿಕೊಂಡು ಹೋಗಿ. ಇದು ನಮ್ಮ ಹೊಲ, ಇದು ನಮ್ಮ ಹೊಲ. ಅಲಸಂಡೆ ಗಿಡ ಹಾಕಿದ್ದಾರೆ ಸಣ್ಣದು. ಮತ್ತು ಅಲ್ಲಿ ಆಚೆ ಉಂಟಲ್ಲ, ಅದೆಲ್ಲ ನಮ್ಮ ಪಾಲದು. ನನಗೆ ಕೊಟ್ಟಿರೋದು ಅಪ್ಪನ ಪಾಲು, ನನಗೆ ಮತ್ತು ದೊಡ್ಡಣ್ಣನಿಗೆ. ಅದಕ್ಕೀಗ ಸೊಪ್ಪು ಕುಯ್ತಾಯಿದ್ವಿ. ನಾಳೆ ಬೆಂಗಳೂರಿಗೆ ತೊಗೊಂಡೋಗೋಕ್ಕೆ. ನಮ್ಮ ಅಣ್ಣನ ಮಗಳು ಬೆಂಗಳೂರಿಗೆ ಹೋಗ್ತಾಳೆ, ನಾನು ಮಂಗ್ಳೂರಿಗೆ ಹೋಗ್ತೀನಿ. ಸೊಪ್ಪು, ಅಣ್ಣೆ ಸೊಪ್ಪು ಅಂತ ಹೇಳ್ತಾರೆ ಇದು. ಈ ಹೊಲದ ಸೊಪ್ಪು ತಿಂದರೆ ಎಷ್ಟು ರುಚಿ ಗೊತ್ತಾ. ನಾವು ಇದು ತಗೊಂಡು ತಿನ್ನೋದಕ್ಕಿಂತ ಅಂಗಡಿಯಲ್ಲಿ ಈ ಥರ ಹೊಲದಲ್ಲಿ ಇರೋ ಸೊಪ್ಪನ್ನು ಕುಯ್ಕೊಂಡು ತಿಂತಾಯಿದ್ರೆ ಎಷ್ಟೊಂದು ರುಚಿಯಾಗಿರುತ್ತೆ. ನಮಗೆ ಸಿಗೋದೇ ಇಲ್ಲ ಅಲ್ಲಿ ಈ ಥರ ಕುಯ್ಕೊಂಡು ತಿನ್ನಲಿಕ್ಕೆ. ದುಡ್ಡು ಕೊಟ್ಟೇ ಕೊಂಡುಕೊಂಡು ತಿನ್ನಬೇಕು. ಇದೆಲ್ಲ ಗೆಣಸು ಗಿಡ. ಮೊದಲು ಹಾಕಿದ್ರು ಗೆಣಸು, ಅದನ್ನು ತೆಗೆದುಬಿಟ್ಟು ಈ ಥರ ಅಲಸಂಡೆ ಗಿಡ ಹಾಕಿದ್ದಾರೆ. ಇದಿನ್ನೂ ಆಗಲಿಲ್ಲ. ಹೋದ ತಿಂಗಳಲ್ಲಿ ಬಂದಿರುವಾಗ ಚಿಕ್ಕ ಚಿಕ್ಕ ಗಿಡ ಇತ್ತು, ಇವಾಗ ಇಷ್ಟು ದೊಡ್ಡದಾಗಿದೆ. ಅಲ್ಲಿ ನೋಡಲ್ಲಿ ಕುಯ್ತಿದ್ದಾಳೆ ಅವಳು ಅಣ್ಣನ ಮಗಳು. ಈ ಕಡೆ ಬಸ್ ಹತ್ರ ಈ ಕಡೆ ಇರುತ್ತೆ, ಅಲ್ಲಿ ಹೋಗ್ಬೇಡ. ಈಚೆ ಮೇಲೆ ಸೈಡ್ ಉಂಟು. ಇಲ್ಲೆಲ್ಲ ಕೆಳಗೆಲ್ಲ ಕೋಳಿ ತಿಂದ್ಬಿಟ್ಟಿದ್ದಾವೆ. ಈ ಥರ ಬಿಳಿ ಹೂವು ಇರುತ್ತೆ, ಮತ್ತು ಸೊಪ್ಪು ಈ ಥರ ಕಿತ್ಕೊಳ್ಳೋದು. ನೋಡಿ ಸೊಪ್ಪು ಹೆಂಗೆ ಕುಯ್ತಿದ್ದೀವಂತ. ನಮ್ಮೂರು ಹಿಂಗೆ. ನಿಮ್ಮನ್ನು ಮಾಡಿಲ್ಲ ಇರತ್ತಿಗೆ ಇಲ್ಲ. ಇಲ್ಲಿ ಸಂಜೆ ನೀರು ಬಿಟ್ಟಿದ್ದಾರೆ ನೋಡಿ. ನನ್ನ ತಮ್ಮನ ಹೆಂಡತಿ ಬಟ್ಟೆ ತೊಳಿತಿದ್ದಾಳೆ, ಸಣ್ಣ ತಮ್ಮನ ಹೆಂಡತಿ. ಎಲ್ಲ ಹಿಂಗೆ ಇಟ್ಕೊಳ್ಳೋದು ನೀರು ನೋಡಿ, ಉದ್ದಕ್ಕೆ ಒಗಿತಾ ಇದ್ದಾರೆ. ಇದು ನನ್ನ ತಂಗಿ ಇಲ್ಲಿ ಉದ್ದಕ್ಕೆ ಒಗಿತಿದ್ದಾರೆ ನೋಡಿ. ಹಳ್ಳಿ ಲೈಫ್ ಅಂದರೆ ಹೀಗೆ. ಮೊಮ್ಮಕ್ಕಳು ನೋಡಿ, ಇವರಿಬ್ರು ಭಯಂಕರ ಲೂಟಿ ಮಕ್ಕಳಬ್ಬ. ಎಷ್ಟು ಒಳ್ಳೆ ಮಕ್ಕಳು ತೋರಿಸ್ ನೋಡಿ. ಇವತ್ತು ಟಕ್ಲ್ ಮಾಡ್ಕೊಂಡು ಬಂದಿದ್ದಾರೆ ಬೋಡ್ಗುಂಡು. ಜುಟ್ಟೆಲ್ಲ ಕತ್ತರಿಸ್ಕೊಂಡು. ಸಾಕು ಹಾಕಿ ಹಾಕಿ ಚಳಿ ಆಗುತ್ತೆ, ಸೊಳ್ಳೆ ಕಚ್ಚುತ್ತದೆ. ಬಿಸಿಲು ಹೊಡಿತದೆ ಸರ್, ಬಿಸಿಲು ನೋಡಿ. ನಾವೀಗ ಕುಶಾಲನಗರದಲ್ಲಿ ಹೋಗ್ತಾ ಇದ್ವಿ. ಇವನು ನನ್ನ ಮಗ, ಇದು ಅಣ್ಣನ ಮಗಳು, ಇದು ಅಣ್ಣನ ಮೊಮ್ಮಗ. ಈಗ ರಿಕ್ಷಾದಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ವಿ. ಇವ ನನ್ನ ಫ್ರೆಂಡ್ ಮನು ಆಕಾಶಿನ ಫ್ರೆಂಡ್, ತಮ್ಮನ ಥರ, ತಮ್ಮನೇ. ಇವಾಗ ನಾನು ನಮ್ಮ ಮನೆಗೆ ಬಂದೆ, ಮಂಗಳೂರು ಬೋಂದೆಲ್ಗೆ. ನೋಡಿ ಇಲ್ಲಿ ನನ್ನ ಬಾಬಣ್ಣ, ಇಲ್ಲೇ ನನ್ನ ಬಾಬಣ್ಣ ಮತ್ತು ನನ್ನ ನಾಯಿ ಮರಿ ಇಬ್ಬರು ಸಹ ಹೊರಗೆ ಬಂದು ನನ್ನನ್ನು ನೋಡ್ತಾ ಇದ್ರು. ಅಬ್ಬ, ಈಗ ನಾನು ಬರುವಾಗ ಒಂದು ಪಾರ್ಸಲ್ ಬುಕ್ ಮಾಡಿದ್ದೆ.
ಏನಂತ ಹೇಳ್ಬಿಟ್ಟು ಓಪನ್ ಮಾಡಿ ತೋರಿಸ್ತೇನೆ ನೋಡಿ. ಹೀಗೆ ಪಾರ್ಸಲ್ ಬಂದಿದೆ. ಇದು ಕತ್ರಿದಮ್ಮ, ಕತ್ರಿದಾಗಮ್ಮ. ಇದು ನೋಡುವಾಗ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ತಿದ್ದಾನೆ ವಿಘ್ನೇಶ್. ಇಷ್ಟು ದೊಡ್ಡ ಸೈಜ್ ಇರುವಾಗ ಅವ್ರಿಗೆ ಗೊತ್ತಾಗಿರುತ್ತೆ. ಎಂತ ಓದಿಲ್ಲಮ್ಮ. ಈಗ ತೋರಿಸ್ತಿದ್ದಲ್ಲ ಸ್ಟ್ಯಾಂಡ್ ಓಪನ್ ಮಾಡು. ದೊಡ್ಡದುಂಟೇನು ನೋಡುವ. ಸೈಜ ಸಣ್ಣದ ಅಲ್ಲಾದ್ರೆ ವಾಪಸ್ ಇದು ಮಾಡ್ಲಿಕ್ಕೆ ಉಂಟು. ಅದನ್ನ ಫುಲ್ ಕಟ್ ಮಾಡಿದ್ದೀರಲ್ಲ ಅಂತ ಅದೆಂತ ಇದು ಮತ್ತೆ ಇದು ಸ್ವಲ್ಪ ಪ್ರೀಮಿಯಂ ಬ್ಯಾಗ್ ಎಲ್ಲ ಬರ್ತದೆ. ಬ್ಯಾಗ್ ಎಲ್ಲ ಬರ್ತದೆ. ಬಾಬು ಕೊಟ್ಟ ಆಡೋದು ನೋಡಿ. ಚಟ್ನಿ ತಿಂದಿಲ್ಲಪ್ಪ. ಸಾಂಬಾರು ಸ್ವಲ್ಪ ಹೋಗಿಲ್ಲ. ಸ್ಟೀಲ್ ಅಲ್ಲ ಬ್ಲಾಕ್ ಅಲ್ಲ, ಸ್ಟೀಲ್ ಅದು ಸಪೂರ ಇರ್ತದೆ. ನಾನು ಸ್ಟ್ಯಾಂಡ ಅದು ಬಿಟ್ಟು ಮಾಡಿಲ್ಲ. ಕಪ್ಪು ಕಲರ್ ಅದು ಸಪೂರ ಇದ್ದಾಗೆ ಉಂಟು ಮಾರ. ಅದು ನಾನು ನೋಡ್ತೇನೆ. ಹಿಡ್ಕೊ ಇಲ್ಲಿ ನೋಡಿ ಎತ್ತರ ಬಂದಿದೆ. ಇನ್ನೆತ್ತರ ಮಾಡಿ ಇಷ್ಟು ಎತ್ತರ ಬರುತ್ತೆ ಸ್ಟ್ಯಾಂಡ್. ಅದಕ್ಕೆ ಸಿಕ್ಕಿಸ್ಬೇಕು. ಯಾಕಂದ್ರೆ ಕೈಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ವಲ್ಲ. ಅದಕ್ಕೆ ನಾನು 1,006 ರೂಪಾಯಿ ಕೊಟ್ಟು ತರಿಸ್ಕೊಂಡೆ ಆನ್ಲೈನಲ್ಲಿ. ಚೆನ್ನಾಗಿದೆಯಾ ಸ್ಟ್ಯಾಂಡ್? ನಮ್ಮಂತ ಮಿಡ್ಲ್ ಕ್ಲಾಸ್ನವರಿಗೆ ಸಾಕು ಇದು ಅಲ್ವಾ? ಹೇಗಿದೆ ಅಂತ ಈ ವಿಡಿಯೋ ನಿನ್ನೆ ಪಾಪುನ ನೋಡೋಕೆ ಹೋಗಿದ್ನಲ್ಲ, ತಮ್ಮಂದು ಮೊಮ್ಮಗುನ. ಆ ವಿಡಿಯೋ ಇದೆಲ್ಲ ಸೇರಿ ಒಂದು ವಿಡಿಯೋ ಬರುತ್ತೆ. ಹೇಗುಂಟು ಅಂತೇಳಿ ಕಾಮೆಂಟಲ್ಲಿ ತಿಳಿಸಿ. ಓಕೆ, ಬಾಯ್.